ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ಸರ್, ನಿಮ್ಮ ಹೆಸರು? ಗುರುಬಸವಂತ ಅಂತ ಹೇಳಿ ನನ್ನ ಹೆಸರು. ನಾನು ಟ್ರೆಜರಿ ಗಟ್ಟಿಸಿ ಮೇಲತ್ತಾಗಿ ನಾನು ಟ್ರೆಜರಿನಾ? ಟ್ರೆಜರಿ ಹೇಳಿ. ಮಾಜಿ ಸೈನಿಕ ಆಗಿ ನನಗೆ ಹೆಮ್ಮೆ ಆಗ್ತಿದೆ. ಇವತ್ತು ದಿನ ಮಾಜಿ ಸೈನಿಕರ ನೀವು? ಎಷ್ಟು ವರ್ಷ ಸೇವೆ ಸಲ್ಲಿಸಿದ? 17 ವರ್ಷ ಸೇವೆ ಸಲ್ಲಿಸಿದೆ. ವೆರಿ ಗುಡ್. ನೋಡಿ ಫ್ಲಾಗ್ಸ್ ಹಾಕಿ ಒಂದು. ಆಮೇಲೆ ಇವತ್ತು ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಿದ್ದೀನಿ. BOSR ಒಂದು ಮ್ಯಾರಥಾನ್ ಒಂದು ಆಯೋಜನೆ ಮಾಡಿ ಎಲ್ಲ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ಎಲ್ಲ ಶಿಕ್ಷಕರಿಗೂ ಎಲ್ಲ ನನ್ನ ಸಹೋದ್ಯೋಗಿಗಳು ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಈ ತರ ನಾವು ದಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ವಿ, ನಮ್ಮ ಅಡೋಸ್ ಪಡೋಸ್ ದೇಶಗಳಲ್ಲಿ ಏನಾಗ್ತಿದೆ, ಬಾಂಗ್ಲಾದೇಶಲ್ಲಿ ಏನಾಗಿದೆ, ಪಾಕಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿ ಏನಾಗಿದೆ, ಅರಾಜಕತೆ, ಅಲ್ಲೊಂದು ಈ ವ್ಯವಸ್ಥೆಯನ್ನು ನಾವು ಹೋಗ್ಲಾಡಿಸಬೇಕಂದ್ರೆ ನಾವೆಲ್ಲ ಯೂನಿಟ್ ಆಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಅದಕ್ಕಾಗಿ ಈ ತರ ಒಂದು ಮ್ಯಾರಥಾನ್ಗಳು ಜನವರಿ 26 ಆಗಲಿ, ಆಗಸ್ಟ್ 15 ಅಲ್ಲ, ದಿನ ಒಂದು ನಾವೆಲ್ಲ ಒಗ್ಗಟ್ಟಾಗಿದ್ರೆ ದೇಶಕ್ಕೆ ಒಳ್ಳೇದು, ದೇಶದ ಒಂದು ಏಳಿಗೆಗೆ ಒಳ್ಳೇದು ಸ್ಟೆಪ್ ತಗೊಂಡಿದ್ದೀರಾ. ಸಾರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಎಲ್ಲಿ ಸರ್ವಿಸ್ ಮಾಡಿದ್ರು ಸರ್? ನಾನು ದೇಹರಾದೂನ್ ಮತ್ತೆ ಜಮ್ಮು ಕಾಶ್ಮೀರ, ಕಾರ್ಗಿಲ್, ಆಮೇಲೆ 6 ತಿಂಗಳು ಕಾರ್ಗಿಲ್ ನಲ್ಲಿ ಫೈಟ್ ಮಾಡಿ ಬಂದಿದ್ದಾರೆ ನೀವು? ಕಾರ್ಗಿಲ್ ನಾನು ರಾಜಸ್ಥಾನ್ ಬಾರ್ಡರ್ ಇದ್ದೆ ಸರ್. ಎಸ್ ಎಸ್ ಎಸ್. 99 ಆಕ್ಚುಲಿ ನೇಟಿವ್ ಯಾವ್ದು ಸರ್ ನಿಮ್ದು? ನಂದು ಕೊಟ್ಟೂರು ಸರ್. ಕೊಟ್ಟೂರ್ನವ್ರು. ಇವರು ಕೊಟ್ಟೂರ್ನವ್ರೆ? ಅವರು ಕೊಟ್ಟೂರು ಅಲ್ವಾ? ಹಾಗಾಗಿ ನೀವು 6 ತಿಂಗಳು ನಾನು ಫಾರಿನ್ ನಲ್ಲಿ ಕೂಡ ಹೋಗಿದ್ದೆ ಸರ್. ವಿಶ್ವಸಂಸ್ಥೆಯಿಂದ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳಿ 6 ತಿಂಗಳು ಹೋಗಿದ್ದೆ ನಾನು. ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಇದ್ದೆ ಸರ್. 6 ಮಂತ್ಸ್ ಅಲ್ಲಿ ಇದ್ದೆ. ಸ್ವತಂತ್ರ ದಿನಾಚರಣೆಗೆ ಇವತ್ತೇನು ಮ್ಯಾರಥಾನ್ ಅನ್ಕೊಂಡಿದ್ರೆ? ಹೌದು. ಏನ್ ಮ್ಯಾರಥಾನ್? 78ನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರೋದ್ರಿಂದ ಬಹುತೇಕ ರಾಷ್ಟ್ರಾದ್ಯಂತ ಎಲ್ಲಾ ಕಡೆನೂ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲೂ ಕೂಡ ನಮ್ಮ ಶಿಕ್ಷಣ ಇಲಾಖೆ ಮತ್ತು ಟ್ರೆಜರಿ ಎರಡೂ ಇಲಾಖೆಯ ಸಹಯೋಗದೊಂದಿಗೆ ಇವತ್ತು ನಾವು ಮ್ಯಾರಥಾನ್ ನಡಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ BO ಕಚೇರಿಯಿಂದ ಹಿಡಿದು ಎಲ್ಲ ಒಂದು ರೌಂಡ್ ಟೌನ್ ಎಲ್ಲ ಸಂಪೂರ್ಣವಾಗಿ. ಅಂದ್ರೆ ರಾಮನಗರ ಬಜಾರ್, ಬಸವೇಶ್ವರ ಬಜಾರ್ಲಿಂದ ಬಂದಿದ್ದೀರಾ? ಹೌದು. ಎಲ್ಲಿ ಹೋಯ್ತು? ರಾಷ್ಟ್ರೋತ್ಥಾನ, ರೇಣುಕಾ ಮತ್ತು ಗೋರ್ಪಡೆ, ಟೀಚರ್ಸ್ ಕಾಲೋನಿಯಿಂದ ಹಿಡಿದು ಸೋನಿಯಾ ನಗರ ಅದೆಲ್ಲ ಸುತ್ತಾಡ್ಕೊಂಡು ಮ್ಯಾರಥಾನ್ ಮಾಡ್ಕೊಂಡು ಬಂದಿದ್ವಿ. ಇದರಲ್ಲಿ ನಮ್ಮ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು, ಪ್ರೌಢಶಾಲಾ ಸಹ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, CRP, DRP, ECOಗಳು ಎಲ್ಲ ಸ್ನೇಹಿತರು ಸೇರಿ ಇದು ಒಂದು ರಾಷ್ಟ್ರದ ಭಾವೈಕ್ಯತೆ ಸಂಕೇತವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಜೆಂಡಾವನ್ನ, ಈ ರಾಷ್ಟ್ರಧ್ವಜವನ್ನ ಏರಿಸಬೇಕು, ಇದರ ಬಗ್ಗೆ ಒಂದು ಕಲ್ಪನೆ, ಜಾಗೃತಿಯನ್ನು ಮೂಡಿಸಬೇಕಂತ ಒಂದು ದೃಷ್ಟಿಯಿಂದ ಇವತ್ತು ಈ ಮ್ಯಾರಥಾನ್ ನಡಿಗೆ ನಾವು ಮಾಡಿದ್ದೇವೆ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕ ಮಿತ್ರರಿಗೂ ಮತ್ತು ವಿವಿಧ ಇಲಾಖೆ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರವಿಚಂದ್ರ ನಾಯ್ಕ ಅಂತ ಹೇಳಿ. ಇವತ್ತು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಜನಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಈ ಒಂದು ಹರ್ ಘರ್ ತಿರಂಗ ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರ ಮತ್ತು ರಾಷ್ಟ್ರದ ಒಂದು ಆದೇಶದ ಪ್ರಕಾರವಾಗಿ ಈ ದಿನ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರ ನೇತೃತ್ವದಲ್ಲಿ ಮ್ಯಾರಥಾನ್ ನಡಿಗೆ ಅಂತಕ್ಕಂಥದನ್ನ ಮಾಡಿದ್ದೀವಿ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಹಿಡಿದುಬಿಟ್ಟು ಬಸವೇಶ್ವರ ಸರ್ಕಲ್, ಅಲ್ಲಿಂದ ಇದು ಯಾವುದು ರಾಮನಗರ ಬಸ್ ಸ್ಟ್ಯಾಂಡ್, ಅಲ್ಲಿಂದ ಕೂಡ್ಲಿಗಿ ಸರ್ಕಲ್, ಆಮೇಲೆ ರಾಷ್ಟ್ರಕನ ಶಾಲೆ, ಗೋರ್ಪಡೆ ಶಾಲೆ, ಹಾಗೇನೆ ಟೀಚರ್ಸ್ ಕಾಲೋನಿ, ಸೋನಿಯಾ ನಗರ ಇವೆಲ್ಲ ಸುತ್ತಾಡ್ಕೊಂಡ್ಬಿಟ್ಟು ಈಗ ಸದ್ಯಕ್ಕೆ ನಾವು ಕೊಟ್ಟೂರು ಸರ್ಕಲ್ ಅಲ್ಲಿ ಇದ್ದೀವಿ. ಇದು ದೇಶಭಕ್ತಿಯನ್ನ ಬರಬೇಕು, ಎಲ್ಲರಲ್ಲೂ ಕೂಡ ದೇಶ ನಾವು ಬರಬೇಕು, ಆಮೇಲೆ ಶಾಂತಿಯ ಸಂಕೇತವಾಗಿ ನಾವು ಇದನ್ನ ಆಚರಣೆ ಮಾಡ್ತಕ್ಕಂಥದ್ದು. ಇದು ಜನಜಾಗೃತಿ ಮೂಡಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಭಾರತ ದೇಶದ ಬಗ್ಗೆ ದೇಶಾಭಿಮಾನ ಬರಬೇಕು. ಆ ಒಂದು ಉದ್ದೇಶಕ್ಕಾಗಿ ಈ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಪ್ರೌಢಶಾಲಾ ಮುಖ್ಯ ಗುರುಗಳು ಮತ್ತು ಎಲ್ಲ ಒಂದು ಪ್ರಾಥಮಿಕ ಮತ್ತು ಎಲ್ಲ ಶಿಕ್ಷಕ ಬಳಗದ ಒಂದು ಸಮ್ಮುಖದಲ್ಲಿ ಒಂದು ಮ್ಯಾರಥಾನ್ ನಡಿಗೆಯನ್ನ ಮಾಡಿದ್ದೀವಿ. ಇದು ಯಶಸ್ವಿಯಾಗಿದೆ. ಇದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಬರೀ ನಾವು ಇವತ್ತು ಒಂದೇ ದಿನ ನಾವು ಇದನ್ನ ಮಾಡೋದಲ್ಲ, ಪ್ರತಿದಿನನೂ ಕೂಡ ನಾವು ಇದನ್ನ ಜನಜಾಗೃತಿ ಮೂಡಿಸ್ತಾ ಇರಬೇಕು. ಜೊತೆಗೆ ಶಾಲೆಗಳಲ್ಲೂ ಕೂಡ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಪ್ರತಿ ಊರುಗಳಲ್ಲಿ ಅದನ್ನ ಜಾಥಾ ಅಂದ್ರೆ ಹರ್ ಘರ್ ತಿರಂಗದ ಬಗ್ಗೆ ಜಾಥೆಯನ್ನು ಕೂಡ ಮಾಡತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ.
भारत माता की जय।